ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ತಾಲೂಕಿನ ಐರ್ಸ್ವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗಂಗವಾಡಿಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ JB ವಸಂತಕುಮಾರ್ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾದ ವಸಂತಕುಮಾರ್ ಮಾತನಾಡಿ, ನನ್ನ ಗೆಲುವಿಗೆ ಕಾರಣಕರ್ತರಾದ ಸದಸ್ಯರುಗಳಿಗೆ, ಸ್ನೇಹಿತರಿಗೆ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡುತ್ತೇನೆ ಎಂದು ತಿಳಿಸಿದರು. ಬಳಿಕ ಎಲ್ಲ ಕಾರ್ಯಕರ್ತರಲ್ಲಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಐರ್ಸ್ವಾಡಿ ಅಶೋಕ್ ಕುಮಾರ್, ಕಸ್ತೂರ್ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಅರಗಂಬಳ್ಳಿ ಮಲ್ಲು, ವೈಕೆಮೊಳೆ ನಂಜುಂಡಸ್ವಾಮಿ, ಸದಸ್ಯರು ಸುರೇಶ್ ಕಾಳೇಗೌಡ, ಕಮಲಾಕ್ಷಿ ಮಹಾದೇವ್, ರವಿ ಚಿಕ್ತಾಯಮ್ಮ, ನಾಗರಾಜು ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಸ್ವಚ್ಛತೆ ಆಗಿರ್ಬೋದು, ಶಾಲೆ ಕಾಲೇಜುಗಳಾಗಿರ್ಬೋದು ಮತ್ತು ಅಂಗನವಾಡಿ ಆಗಿರ್ಬೋದು ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ನಾನು ಐರ್ಸ್ವಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೇನೆ. ಹಾಗೂ ನನ್ನ ಜೊತೆಯಲ್ಲಿ ಸಹಪಾಠಿಗಳಂಥ ನನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ನನ್ನ ಸಹಮತವಾಗಿ 10 ಜನರು ನನಗೆ ಸಹಕರಿಸಿ, ನಮ್ಮ ಜೊತೆಯಲ್ಲಿದ್ದ 10 ಜನರು ನನಗೆ ಸಹಕಾರವಾಗಿ ಒಂದು ಜನನೂ ಬೇರೆ ಕಡೆ ಹೋಗುವ ರೀತಿಯಲ್ಲಿ ನನಗೆ ಸಹಕರಿಸಿದ್ದಾರೆ. ಹಾಗೆ ನನ್ನ ಜೊತೆಯಾಗಿ ನನ್ನ ಹಿರಿಯರು ಆಮೇಲೆ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಹಿರಿಕರು ಮತ್ತು ಸುಮಾರು ನನ್ನ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಐರ್ಸ್ವಾಡಿ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತೂರು ಗ್ರಾಮ ಪಂಚಾಯಿತಿ ಹಾಗೂ ಐರ್ಸ್ವಾಡಿ ಮತ್ತು ಗಂಗೋಡಿ ಮತ್ತು ಸುತ್ತೂರು ಗಂಗೋಡಿ ಗ್ರಾಮದ ಎಲ್ಲರ ಜನರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಅವರು ನನ್ನ ಗಂಗೋಡಿ ಗ್ರಾಮದವರು ಇನಾಮಿನೇಷನ್ನಿಂದ ಗೆಲ್ಲಿಸಿ ನನ್ನ ಈ ಸ್ಥಾನಕ್ಕೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿದರೆ ನಾನು ಮೊದಲನೇದಾಗಿ ಗ್ರಾಮಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ಏಕೆಂದರೆ ಅವರು ನನ್ನ ಇವತ್ತು ವಿಶ್ವಾಸಕ್ಕೆ ನನ್ನ ಗೆಲ್ಲಿಸಿ ತಂದಿದ್ದರಿಂದ ನಾನು ನನ್ನ ಸದಸ್ಯರ ಮುಖಾಂತರ ನಾನು ಅಧ್ಯಕ್ಷರಾಗಿದ್ದೇನೆ. ಅದಕ್ಕೆ ನಾನು ಎಷ್ಟೇ ಅಭಿನಂದನೆ ಹೇಳಿದರೂ ನಾನು ಸಾಲದು. ನನ್ನ ಗ್ರಾಮದಿಂದ